ನಾವು ಅವಕಾಶ ಕೊಟ್ಟಂಗಳಲ್ಲಿ ಒಂದು ಸೂತ ಜೈಕಬೇಕು ಕಳಿಸಿ ಮೊದಲಿಂದ ಕಳಿಸ್ತಾ ಇದ್ರೆ ಮೊದಲಿಂದ ಹೋಗ್ತಾ ಇತ್ತು ಹೊಸದಾಗಿ ಬಂದಿದ್ದು ಹೇಳಿದ್ರೆ ಎಲ್ಲರಿಗೂ ಕಳಿಸಿ ಅದ್ದೂರಿಯಾಗಿ ಮಾಡ್ತೀವಿ ಅಂತ ಮಾಡಲಿಲ್ಲ ಅಂತೇಳಿ ಹೇಳ್ತಾ ಇದ್ರು. ನಾವು ಹೇಳಿದ್ವಿ ಸರ್ ಇದರಲ್ಲಿ ದಯವಿಟ್ಟು ನಮ್ಗೆ ಯಾವುದೇ ಒಂದು ಇದಿಲ್ಲ, ನಾವು ಅದ್ದೂರಿಯಾಗಿ ಮಾಡಬೇಕು ಅಂತ ನಮ್ಮದು ಪ್ಲ್ಯಾನ್ ಇತ್ತು. ಸಮಯ ಸಂದರ್ಭಗಳು ಆಗದೇ ಇರೋದ್ರಿಂದ ನಮಗೆ ನಮ್ಮ ಕಾರ್ಯಕ್ರಮ ಪೆಂಡಿಂಗ್ ಇತ್ತು. ನಮ್ಮ ಒಂದು ಕಡೆ ಚೋಟಿ ಪೆಂಡಿಂಗ್ ಆಯಿತು, ಒಂದು ಕಡೆ ಸ್ಟ್ಯಾಚ್ಯೂ ಪೆಂಡಿಂಗ್ ಆಯಿತು. ಅದರಿಂದ ನಾವು ಕಳೆದ ವರ್ಷ ಅದ್ದೂರಿಯಾಗಿ ಮಾಡಲಿಲ್ಲ. ಬಿಟ್ಟರೆ ನಾವು ಪ್ರತಿಯೊಬ್ಬರಿಗೂ ಹಳ್ಳಿ ಕಡೆಯಿಂದ ಆಗಲಿ ಪ್ರತಿ ಒಕ್ಕಲಿಗೂ ಸಮೇತ ಅದ್ದೂರಿಯಾಗಿ ಮಾಡಬೇಕು ಅಂತ ನಮ್ಮ ಮೇಲೆ ಪ್ರೆಸರ್ ಇದೆ. ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಸ್ಟ್ಯಾಚ್ಯೂ ಮಾಡಿ ಮತ್ತೆ ಚೋಟಿ ಲೋಕಾರ್ಪಣೆ ಮಾಡೋಣ ಅಂತ ಬಿಟ್ಟರೆ ಬೇರೆ ಯಾವುದೇ ನಮ್ಮ ಉದ್ದೇಶ ಇಲ್ಲ. ಅಲ್ಲಲ್ಲ ಆಗಲೇ ಶಾಸಕರಾಗಿ ಅಂದರು ನೀವು ಬರ್ತಾರೆ ಡಿಸ್ಕಸ್ ಅದಿಲ್ಲ ಮಾಡಬೇಕಾದ್ರೆ ಸ್ವಾಮೀಜಿಗೆ ಸಿಗೋದಿಲ್ಲ, ಗೆಸ್ಟ್ಗಳು ಸಿಗುತ್ತೆ, ಅದು ಸಮಸ್ಯೆ ಇದೆ. ಎಲ್ಲಾನು ಸೇರಿ ಎಲ್ಲಾನು ನಾವು ಪ್ಲಾನ್ ಮಾಡಿಕೊಂಡು ಮಾಡ್ತಾ ಇದ್ದೀವಿ. ತಮ್ಮಲ್ಲಿ ಇನ್ನೊಂದು ಸಲ ಮಾಡಿದ ಸರ್ ತಾವು ತಹಶೀಲ್ದಾರ್ ಅವರನ್ನು ಇವರು ಸ್ಟ್ರಿಕ್ಟ್ ಆಗಿ ಸರ್ ನಾವು MLA ಅವರು ಸರ್ ತಮ್ಮಲ್ಲಿ ಡೈರೆಕ್ಷನ್ಸ್ ಕೊಡಿ ಅವ್ರಿಗೆ ಸ್ಟ್ರಿಕ್ಟಾಗಿ ಪ್ರತಿಯೊಂದು ಸರ್ಕಾರಿ ಕಚೇರಿಯಲ್ಲೂ ದಯವಿಟ್ಟು ಕ್ಲಿಯರ್ ಆಗಿ ನಮ್ಮ ಅಧ್ಯಕ್ಷ ಹೇಳ್ದಂಗೆ ಅಚ್ಚುಕಟ್ಟಾಗಿ ಜವಾಬ್ದಾರಿಯುತ ಮಾಡಬೇಕು ಅಂತ ತಮ್ಮಲ್ಲಿ ನಾನು ಸರ್ 7ನೇ ತಾರೀಕು ಎಲ್ಲ ಮುಖಂಡರಿಗೆ ಇನ್ಫಾರ್ಮ್ ಮಾಡಿ ಆ ಛಾಯಾಚಿತ್ರಗಳನ್ನು ತಗೊಂಡು ತಮಗೆ ವಾಟ್ಸಪ್ ಮುಖಾಂತರ ಕಳಿಸ್ತೀವಿ. ಜಿಲ್ಲೆಯಲ್ಲಿ ತಾಲೂಕಿದೆ ಹೊಸದಾಗಿ ಬಂದಿರುವುದು ಕೇವಲ 4 ದಿವಸ ಮಾತ್ರ ಆಗಿದೆ. ಪರವಾಗಿಲ್ಲ. ಸ್ವಲ್ಪ ಇದು ದಿನಾಂಕ 27/6/2024 ಏನು ಆಚರಣೆ ಮಾಡಬೇಕಂತ ಇದ್ದೀವಿ ಅದು 515ನೇ ಕೆಂಪೇಗೌಡ ಜಯಂತಿ ಉತ್ಸವ. ಅದಕ್ಕೆ ಪೂರ್ವಭಾವಿಯಾಗಿ ಒಂದು ನಿಗದಿತ ಸಭೆ ಮಾಡಬೇಕು ಅನ್ನೋದು ನಮ್ಮ ಜಿಲ್ಲಾಡಳಿತದಿಂದ ಕೂಡ ನನಗೆ ಸ್ವಚ್ಛವಾಗಿ ನಿರ್ದೇಶನ ನೀಡುತ್ತಿತ್ತು. ಅದರಂತೆ ನಾನು ಕೂಡ ಈ ಸಭೆಯನ್ನು ಆಯೋಜಿಸಿದ್ದೆ. ಅದರಂತೆ ಮನೆ ಶಾಸಕರು ತಮ್ಮ ಬಿಡುವಿಲ್ಲದ ವೇಳೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿ ಈ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ. ಮೊದಲನೇದಾಗಿ ಈ ಹಿಂದೆ ದಿನಾಂಕ ಅಂದರೆ 27/6/2023 ಏನು ಸಾಂಕೇತಿಕವಾಗಿ ಅದು ಎಲ್ಲ ರೀತಿಯಾಗಿ ಪ್ರತಿ ಸರ್ಕಾರಿ ಕಚೇರಿಗಳಲ್ಲಿ ಅಂಗನವಾಡಿ ಕಚೇರಿಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಾಗೂ ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಹಾಗೂ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲೂ ಕೂಡ ಪ್ರತಿ ಸರ್ಕಾರಿ ಅಥವಾ ಅನುದಾನಿತ ಯಾವುದೇ ಶಾಲೆಗಳಿದೆ ಅಂತ ಎಲ್ಲ ಪ್ರತಿ ಸರ್ಕಾರದ ವಿವಿಧ ಅಂಗಸಂಸ್ಥೆಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಾಗಿ ಪ್ರತಿಯೊಂದು ಕಡೆಯೂ ಭಾವಚಿತ್ರ ಬಿಟ್ಟು ಅವುಗಳನ್ನು ಪೂಜೆ ಮಾಡಿ ಪೂಜೆ ಮಾಡಿದ ವಿವರವನ್ನು ಛಾಯಾಚಿತ್ರವನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಾಟ್ಸಪ್ ಮೂಲಕ ಸಲ್ಲಿಸೋದಕ್ಕೆ ಈ ಹಿಂದೆ ಕೂಡ ಸೂಚನೆಯನ್ನು ಸ್ವಚ್ಛವಾಗಿ ನೀಡಲಾಗಿತ್ತು. ಅದರಂತೆ ಕೂಡ ಅದನ್ನು ಈ ಹಿಂದೆ ಹಲವು ಇಲಾಖಾ ಮಟ್ಟದ ತಾಲೂಕು ಮಟ್ಟದ ಅಧಿಕಾರಿಗಳು ನಿರ್ವಹಿಸಿದ್ದೀರಿ. ಅದೇ ರೀತಿ ಈಗ ಇಲ್ಲಿ ವೇದಿಕೆಯಲ್ಲೂ ಕೂಡ ಇದೇ ವಿಚಾರ ಪ್ರಸ್ತಾಪ ಆಗಿದೆ. ಆದ್ದರಿಂದ ಇಲ್ಲಿ ನಾನು ತಾಲೂಕು ಆಡಳಿತ ಹಾಗೂ ತಹಶೀಲ್ದಾರಲ್ಲಿ ನಿಮಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಇದನ್ನು ಮತ್ತೆ ನಾವು ಹೇಳಿಸ್ಕೊಳ್ಳೋಕ್ಕೆ ಹೋಗಬಾರ್ದು. ಏನು ಬಂದಿದ್ದೀರಿ ಇಲ್ಲಿ ಇಲಾಖಾ ಮುಖ್ಯಸ್ಥರು ತಾಲೂಕು ಮಟ್ಟ ಆಡಳಿತ ಮುಖ್ಯಸ್ಥರು ಏನು ಬಂದಿದ್ದೀರಿ ತಮ್ಮ ಅಧೀನ ಕಚೇರಿಗಳಲ್ಲಿ ಬರುವಂತಹ ಈ ತಾಲೂಕು ಸರಿಯಾದರು BEO ಇದ್ದರೆ ನಿಮ್ಮ ಎಲ್ಲ ಸ್ಕೂಲ್ಗಳಲ್ಲಿ DHO ಇದ್ದರೆ ನಿಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ CDPO ಇದ್ದರೆ ನಿಮ್ಮ ಅಂಗನವಾಡಿ ಕಚೇರಿ ಎಷ್ಟು ಅಂಗನವಾಡಿ ಕೇಂದ್ರಗಳಿರ್ತವೆ ಅಷ್ಟು ಅಂಗನವಾಡಿ ಕೇಂದ್ರಗಳಲ್ಲಿ ಕಂಪಲ್ಸರಿ ಇದನ್ನು ಆಚರಣೆ ಮಾಡಬೇಕು. ಸುಮ್ಮನೆ ಏನೋ ಒಂಥರ ಕಾಟಾಚಾರಕ್ಕೆ ಬರೋದು ಹೋಗೋದು ಆ ಥರ ಅಲ್ಲ. ಯಾಕೆಂದರೆ ಇದು ಒಬ್ಬ ಮಹಾನ್ ವ್ಯಕ್ತಿಯ ಪುಣ್ಯಸ್ಮರಣೆಯ ಜಯಂತಿ ಕಾರ್ಯಕ್ರಮ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಇದನ್ನು ಶಿಷ್ಟಾಚಾರವಾಗಿ ಪಾಲನೆ ಮಾಡಿಕೊಂಡು ಅದನ್ನು ಕಡ್ಡಾಯವಾಗಿ ಆಚರಿಸಬೇಕು. ಆಚರಿಸಿದ ಬಗ್ಗೆ ನೀವು ಯಾವ ರೀತಿ ಆಚರಿಸಿದ್ದೀರಿ ಅನ್ನೋದ್ರ ಬಗ್ಗೆ ಅದರ ಛಾಯಾಚಿತ್ರವನ್ನು ನಮ್ಮ ಸಂಬಂಧಪಟ್ಟ ಸುಬ್ರಹ್ಮಣ್ಯ ಅಂತ ಇರ್ತಾರೆ ಅವರು ಅವರು ವಾಟ್ಸಪ್ ನಂಬರ್ ಕೊಡ್ತೀವಿ. ಆ ವಾಟ್ಸಪ್ ನಂಬರ್ ಮಾಡಬೇಕು. ಮತ್ತು ತಾಲೂಕು ಆಡಳಿತದಲ್ಲಿ ಏನು ನೀವು ಮೆಂಬರ್ಸ್ ಗ್ರೂಪ್ ಇದೆ ಆ ಗ್ರೂಪ್ಗೆ ನೀವು ಶೇರ್ ಮಾಡಬೇಕು. ಆ ಶೇರ್ ಮಾಡಿದ ಮಾಹಿತಿಯನ್ನು ನಾವು ಮಾನ್ಯ ಶಾಸಕರಿಗೆ ಮತ್ತು ಇಲ್ಲಿ ಅಧ್ಯಕ್ಷರಿಗೆ ಏನಿದ್ದಾರೆ ಅಂಥವ್ರಿಗೆ ನಾವು ತಿಳಿಸ್ತೀವಿ. ಏಕೆಂದರೆ ಅದರಲ್ಲಿ ಯಾವುದೇ ರೀತಿಯ ತಪ್ಪು ಲೋಪ ದೋಷ ಆಗಬಾರ್ದು. ಏಕೆಂದರೆ ಇದು ಸರ್ಕಾರದಿಂದಲೂ ಕೂಡ ವಿವರವಾದ ಸೂಚನೆ ಇರುತ್ತೆ. ಅವುಗಳಲ್ಲಿ ಏನೋ ಲೋಪದೋಷ ಆದರೂ ಕೂಡ ಅದು ಈಗ ಸಾಮಾಜಿಕ ಮಾಧ್ಯಮಗಳಲ್ಲಿ ಅದು ತುಂಬ ವ್ಯತಿರಿಕ್ತವಾದ ಪರಿಣಾಮ ಉಂಟಾಗುತ್ತೆ.
ಆದ್ದರಿಂದ ಅದಕ್ಕೆ ಯಾವುದೇ ರೀತಿ ಎಡೆ ಮಾಡಿಕೊಡದೆ ಚಾಚೂ ತಪ್ಪದೆ ನಾನು ನಮ್ಮ ಶಾಸಕರಲ್ಲಿ ಹೇಳ್ತಾ ಇದ್ದೀನಿ, ನಮ್ಮೆಲ್ಲ ಸರ್ಕಾರಿ ನೌಕರರು ಮತ್ತು ಅಧಿಕಾರಿಗಳು ಕಡ್ಡಾಯವಾಗಿ ಅವರವರ ಕಚೇರಿಗಳಲ್ಲಿ ಮತ್ತು ಅವರ ಅಧೀನದಲ್ಲಿ ಬರುವಂಥ ಎಲ್ಲ ಕಚೇರಿಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿರ್ಬೋದು, ಅಂಗನವಾಡಿ ಕೇಂದ್ರ ಇರ್ಬೋದು, ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು, ಎಲ್ಲ ಕಡೆ ಆಚರಣೆ ಮಾಡ್ತಾರೆ ಅನ್ನೋ ಭಾವನೆ ಇಟ್ಟು ತಮ್ಮ ಆಶ್ವಾಸನೆ ಕೊಡ್ತಾ ಸರಿ ವಿಚಾರ ತಿಳಿಸ್ತಾ ನನಗೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಒಂದು ನಾನು ಮಾತು ಮುಗಿಸ್ತೇನೆ.